ನಮಸ್ಕಾರ ಸ್ನೇಹಿತರೆ. ಪ್ರಕೃತಿಯಲ್ಲಿ ನಮಗೆ ಕಾಣಿಸುವ ಕೆಲವು ಸುಂದರವಾದ ಜೀವಿಗಳು ಅಷ್ಟೇ ಭಯಾನಕವಾಗಿರುತ್ತವೆ. ಇವತ್ತು ನಾವು ಅಮೆರಿಕದ ಮರುಭೂಮಿಯಲ್ಲಿ ಕಂಡುಬರುವ ಒಂದು ವಿಚಿತ್ರ ಮತ್ತು ಸುಂದರವಾದ ಹಾವಿನ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರ ಹೆಸರು ಅರಿಜೋನಾ ಕಾಲರ್ ಸ್ನೇಕ್ ಅಥವಾ ಸೊನೊರನ್ ಕಾಲರ್ ಸ್ನೇಕ್. ಇದು ನೋಡಲು ತುಂಬಾ ಚಿಕ್ಕದಾಗಿದ್ದರೂ ಪ್ರಪಂಚದ ಅತ್ಯಂತ ವಿಷಕಾರಿ ಹಾವುಗಳ ಸಾಲಿಗೆ ಸೇರುತ್ತದೆ. ಈ ಹಾವಿನ ಗರಿಷ್ಠ ಉದ್ದ ಕೇವಲ 13ರಿಂದ 21 ಇಂಚುಗಳು ಮಾತ್ರ ಇರುತ್ತದೆ. ಇದರ ಮೈ ಮೇಲೆ ಇರುವ ಗಾಢವಾದ ಬಣ್ಣಗಳೇ ಇದಕ್ಕೆ ದೊಡ್ಡ ಆಕರ್ಷಣೆ ಮತ್ತು ಎಚ್ಚರಿಕೆ. ಇದರ ಇಡೀ ಶರೀರದ ಮೇಲೆ ಕೆಂಪು, ಹಳದಿ ಮತ್ತು ಕಪ್ಪು ಬಣ್ಣದ ಪಟ್ಟಿಗಳು ರಿಂಗ್ ತರಹ ಇರುತ್ತದೆ. ಇಷ್ಟೊಂದು ಸುಂದರವಾದ ಬಣ್ಣಗಳನ್ನು ನೋಡಿದ ತಕ್ಷಣ ಯಾರಾದರೂ ಇದನ್ನು ಮುಟ್ಟಲು ಆಸೆ ಪಡುತ್ತಾರೆ. ಆದರೆ ಈ ಬಣ್ಣಗಳ ಹಿಂದೆ ಒಂದು ದೊಡ್ಡ ಪ್ರಾಣಾಪಾಯ ಅಡಗಿದೆ ಎನ್ನುವುದು ಯಾರಿಗೂ ತಿಳಿಯುವುದಿಲ್ಲ. ಇದು ನಮಗೆ ಕಾಡಿನಲ್ಲಿ ಸಾಮಾನ್ಯವಾಗಿ ಸಿಗುವ ನಾಗರಹಾವು ಅಥವಾ ಕೋಬ್ರಾ ಫ್ಯಾಮಿಲಿಗೆ ಸೇರಿದ್ದಾಗಿದೆ. ಅಂದರೆ ಇದರ ವಿಷವು ನೇರವಾಗಿ ಮನುಷ್ಯನ ನರಮಂಡಲದ ಮೇಲೆ ದಾಳಿ ಮಾಡುತ್ತದೆ. ಇದರ ವಿಷದ ಒಂದು ಸಣ್ಣ ಹನಿ ಕೂಡ ಮನುಷ್ಯನ ಉಸಿರಾಟ ವ್ಯವಸ್ಥೆಯನ್ನು ನಿಲ್ಲಿಸಿ ಬಿಡಬಲ್ಲದು. ಆದರೂ ಈ ಹಾವಿನ ಬಗ್ಗೆ ಜನರಲ್ಲಿ ಒಂದು ದೊಡ್ಡ ಗೊಂದಲ ಯಾವಾಗಲೂ ಇರುತ್ತದೆ. ಯಾಕೆಂದರೆ ಇದೇ ತರಹ ಬಣ್ಣ ಹೊಂದಿರುವ ವಿಷವಲ್ಲದ ಹಾವುಗಳು ಕೂಡ ಕಾಡಿನಲ್ಲಿ ಓಡಾಡುತ್ತಿರುತ್ತವೆ. ಅವುಗಳನ್ನು ಕಿಂಗ್ ಸ್ನೇಕ್ ಮತ್ತು ಮಿಲ್ಕ್ ಸ್ನೇಕ್ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಅಸಲಿ ಕೋರಲ್ ಸ್ನೇಕ್ ಯಾವುದು ಮತ್ತು ನಕಲಿ ಹಾವು ಯಾವುದು ಎಂದು ತಿಳಿಯುವುದು ಹೇಗೆ? ಇದಕ್ಕಾಗಿಯೇ ಅಮೆರಿಕದಲ್ಲಿ ಒಂದು ತುಂಬಾ ಹಳೆಯ ಮತ್ತು ಪ್ರಸಿದ್ಧವಾದ ಕವನವಿದೆ. ಅದೇನೆಂದರೆ ರೆಡ್ ಟಚ್ ಯೆಲ್ಲೋ ಕಿಲ್ ಎ ಫೆಲ್ಲೋ, ರೆಡ್ ಟಚ್ ಬ್ಲ್ಯಾಕ್ ವೇನಮ್ ಬ್ಲ್ಯಾಕ್. ಇದರ ಸರಳ ಅರ್ಥವೇನೆಂದರೆ ಕೆಂಪು ಬಣ್ಣದ ಪಟ್ಟಿಯು ಹಳದಿ ಬಣ್ಣವನ್ನು ಮುಟ್ಟುತ್ತಿದ್ದರೆ ಅದು ಅಸಲಿ ಹಾವು. ಒಂದು ವೇಳೆ ಕೆಂಪು ಬಣ್ಣವು ಕಪ್ಪು ಬಣ್ಣವನ್ನು ಮುಟ್ಟುತ್ತಿದ್ದರೆ ಅದು ಯಾವುದೇ ವಿಷವಲ್ಲದ ಸಾಧಾರಣ ಹಾವು. ಅರಿಜೋನಾ ಕೋರಲ್ ಹಾವಿನಲ್ಲಿ ಹಳದಿ ಬಣ್ಣದ ಪಟ್ಟಿಗಳು ತುಂಬಾ ದಪ್ಪದಾಗಿ ಮತ್ತು ಸ್ಪಷ್ಟವಾಗಿ ಕಾಣಿಸುತ್ತದೆ. ಮತ್ತೊಂದು ಮುಖ್ಯವಾದ ವಿಷಯವೇನೆಂದರೆ ಈ ಹಾವಿನ ಮೂತಿ ಅಥವಾ ಮುಖದ ಭಾಗ ಯಾವಾಗಲೂ ಕಪ್ಪಾಗಿರುತ್ತದೆ. ವಿಷವಿಲ್ಲದ ನಕಲಿ ಹಾವುಗಳ ಮುಖದ ಭಾಗ ಹೆಚ್ಚಾಗಿ ಕೆಂಪು ಅಥವಾ ಬಿಳಿ ಬಣ್ಣದಲ್ಲಿ ಇರುತ್ತದೆ. ಈ ಹಾವಿನ ಸ್ವಭಾವದ ಬಗ್ಗೆ ಕೇಳಿದರೆ ನೀವು ನಿಜಕ್ಕೂ ಆಶ್ಚರ್ಯ ಪಡುತ್ತೀರಿ. ಯಾಕೆಂದರೆ ಇಷ್ಟೊಂದು ಭೀಕರ ವಿಷವಿದ್ದರೂ ಇದು ತುಂಬಾ ಶಾಂತ ಹಾಗೂ ನಾಚಿಕೆ ಸ್ವಭಾವದ ಜೀವಿಯಾಗಿದೆ. ಇದು ಮನುಷ್ಯರ ಕಣ್ಣಿಗೆ ಅಷ್ಟು ಸುಲಭವಾಗಿ ಬೀಳುವುದೇ ಇಲ್ಲ. ಇದು ಹೆಚ್ಚಾಗಿ ಕಲ್ಲುಗಳ ಕೆಳಗೆ, ಮಣ್ಣಿನ ಸಂದಿಗಳಲ್ಲಿ ಅಥವಾ ಭೂಮಿಯ ಅಡಿಯಲ್ಲಿ ಅಡಗಿ ಕುಳಿತಿರುತ್ತವೆ. ರಾತ್ರಿ ಸಮಯದಲ್ಲಿ ಅಥವಾ ಮಳೆ ಬಂದು ಹೋದಾಗ ಮಾತ್ರ ಇದು ಹೊರಗಡೆ ತಿರುಗಾಡಲು ಇಷ್ಟಪಡುತ್ತದೆ. ಇದು ತನ್ನ ಆಹಾರಕ್ಕಾಗಿ ಬೇರೆ ಸಣ್ಣ ಹಾವುಗಳನ್ನು ಮತ್ತು ಹಲ್ಲಿಗಳನ್ನು ಮಾತ್ರ ಬೇಟೆಯಾಡುತ್ತದೆ. ತನಗಿಂತ ದೊಡ್ಡದಾದ ಯಾವುದೇ ಪ್ರಾಣಿಯ ತಂಟೆಗೆ ಇದು ಎಂದಿಗೂ ಹೋಗುವುದಿಲ್ಲ. ಯಾರಾದರೂ ಮನುಷ್ಯರು ಇದರ ಹತ್ತಿರ ಹೋದರೆ ಇದು ತಕ್ಷಣವೇ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸುತ್ತದೆ. ಆದರೆ ಇದಕ್ಕೆ ತುಂಬಾ ತೊಂದರೆ ಕೊಟ್ಟಾಗ ಅಥವಾ ಪ್ರಾಣಕ್ಕೆ ಅಪಾಯ ಬಂದಾಗ ಒಂದು ವಿಚಿತ್ರ ಕೆಲಸ ಮಾಡುತ್ತದೆ. ಶತ್ರುಗಳಿಂದ ಬಚಾವಾಗಲು ಇದು ತನ್ನ ತಲೆಯನ್ನು ಮರೆಮಾಚಿ ಬಾಲವನ್ನು ಮೇಲಕ್ಕೆ ಎತ್ತುತ್ತದೆ. ನಂತರ ತನ್ನ ಬಾಲವನ್ನು ದಂಡೆಗೆ ಸುತ್ತಿ ಶತ್ರುಗಳ ಕಡೆಗೆ ಪ್ರದರ್ಶನ ಮಾಡುತ್ತದೆ. ಅಷ್ಟೇ ಅಲ್ಲದೆ ಇದು ಬಾಲದಿಂದ ಒಂದು ವಿಶಿಷ್ಟವಾದ ಶಬ್ದವನ್ನು ಹೊರಡಿಸಲು ಆರಂಭಿಸುತ್ತದೆ. ಈ ಶಬ್ದವು ಮನುಷ್ಯರ ಫಾಟ್ ಅಥವಾ ಅಪನವಾಯು ಬಿಟ್ಟಾಗ ಬರುವ ಶಬ್ದ ತರಹ ಇರುತ್ತದೆ. ಇದನ್ನು ವಿಜ್ಞಾನದಲ್ಲಿ ಪಾಪಿಂಗ್ ಸೌಂಡ್ ಎಂದು ಕರೆಯಲಾಗುತ್ತದೆ. ತನ್ನ ಬಾಲದ ಮೂಲಕ ಗಾಳಿಯನ್ನು ಜೋರಾಗಿ ಹೊರಹಾಕಿದಾಗ ಈ ವಿಚಿತ್ರ ಶಬ್ದ ಸೃಷ್ಟಿಯಾಗುತ್ತದೆ. ಪ್ರಪಂಚದಲ್ಲಿ ಈ ತರಹ ಫಾಟ್ ಮಾಡಿ ಶತ್ರುಗಳನ್ನು ಎದುರಿಸುವ ಹಾವುಗಳು ತುಂಬಾ ಅಪರೂಪ. ಈ ಸೌಂಡ್ ಕೇಳಿದ ತಕ್ಷಣ ಬೇರೆ ಪ್ರಾಣಿಗಳು ಗೊಂದಲಕ್ಕೊಳಗಾಗಿ ಅಲ್ಲಿಂದ ದೂರ ಸರಿಯುತ್ತವೆ. ಈ ಹಾವಿನ ಹಲ್ಲುಗಳ ರಚನೆ ಕೂಡ ಬೇರೆ ವಿಷದ ಹಾವುಗಳಿಗಿಂತ ವಿಭಿನ್ನವಾಗಿದೆ. ನಾಗರಹಾವು ಅಥವಾ ಕನ್ನಡಿ ಹಾವಿನ ಹಲ್ಲುಗಳು ಮುಂಭಾಗದಲ್ಲಿ ದೊಡ್ಡದಾಗಿ ಮತ್ತು ಚೂಪಾಗಿರುತ್ತವೆ. ಆದರೆ ಕೋರಲ್ ಹಾವಿನ ಹಲ್ಲುಗಳು ತುಂಬಾ ಚಿಕ್ಕದಾಗಿದ್ದು ಬಾಯಿಯ ಒಳಭಾಗದಲ್ಲಿ ಸ್ಥಿರವಾಗಿರುತ್ತವೆ. ಇವುಗಳಿಗೆ ಬೇರೆ ಹಾವುಗಳ ತರಹ ತಕ್ಷಣವೇ ಕಚ್ಚಿ ವಿಷವನ್ನು ಇಂಜೆಕ್ಟ್ ಮಾಡಲು ಬರುವುದಿಲ್ಲ. ಇವು ಯಾವುದೇ ಜೀವಿಗೂ ವಿಷವನ್ನು ಏರಿಸಬೇಕಾದರೆ ಅಲ್ಲಿನಿಂದ ಜೋರಾಗಿ ಜಗಿಯಬೇಕಾಗುತ್ತದೆ. ಅಂದರೆ ಕಚ್ಚಿದ ಜಾಗವನ್ನು ಬಾಯಿಯಿಂದ ಗಟ್ಟಿಯಾಗಿ ಹಿಡಿದು ಅಗಿದಾಗ ಮಾತ್ರ ವಿಷ ಒಳಗೆ ಹೋಗುತ್ತದೆ. ಇವುಗಳ ಬಾಯಿ ತುಂಬಾ ಚಿಕ್ಕದಾಗಿರುವುದರಿಂದ ಮನುಷ್ಯರ ದಪ್ಪ ಚರ್ಮವನ್ನು ಕಚ್ಚುವುದು ತುಂಬಾ ಕಷ್ಟ. ಮನುಷ್ಯನ ಕೈ ಬೆರಳು ಅಥವಾ ಕಾಲು ಬೆರಳುಗಳು ಅಥವಾ ಸಣ್ಣ ಸಂಧಿ ಚಿಕ್ಕರೆ ಮಾತ್ರ ಇವು ಕಚ್ಚಲು ಸಾಧ್ಯ. ಇದೇ ಕಾರಣಕ್ಕೆ ಇತಿಹಾಸದಲ್ಲಿ ಕೋರಲ್ ಹಾವು ಕಚ್ಚಿ ಮನುಷ್ಯರು ಸತ್ತಿರುವ ಉದಾಹರಣೆಗಳು ತೀರಾ ವಿರಳ. ಕಳೆದ 50ಕ್ಕೂ ಹೆಚ್ಚು ವರ್ಷಗಳಿಂದ ಅಮೆರಿಕದಲ್ಲಿ ಹಾವು ಕಚ್ಚಿ ಯಾರೂ ಸತ್ತಿರುವ ರೆಕಾರ್ಡ್ ಇಲ್ಲ. ಹಾಗಾಗಿ ಇದು ವಿಷಕಾರಿಯಾಗಿದ್ದರೂ ಮನುಷ್ಯರಿಗೆ ಅಷ್ಟಾಗಿ ತೊಂದರೆ ಕೊಡುವ ಜೀವವಲ್ಲ.
ಒಂದು ವೇಳೆ ಈ ಹಾವು ಕಚ್ಚಿದರೆ ನಮಗೆ ಯಾವುದೇ ತಕ್ಷಣದ ನೋವು ಕಾಣಿಸಿಕೊಳ್ಳುವುದಿಲ್ಲ. ಕಚ್ಚಿದ ಜಾಗದಲ್ಲಿ ಯಾವುದೇ ಬಾತುಕೊಳ್ಳುವಿಕೆ ಅಥವಾ ರಕ್ತಸ್ರಾವ ಕೂಡ ಆಗುವುದಿಲ್ಲ. ಆದರೆ ಸುಮಾರು 12 ಗಂಟೆಗಳ ನಂತರ ಇದರ ನೈಜ ವಿಷದ ಲಕ್ಷಣಗಳು ಶುರುವಾಗುತ್ತದೆ. ಮೊದಲು ಕಣ್ಣುಗಳು ಮಂಜಾಗಲು ಆರಂಭವಾಗಿ ಮಾತು ತೊದಲಲು ತೊಡಗುತ್ತದೆ. ನಂತರ ಇಡೀ ಶರೀರದ ಸ್ನಾಯುಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಪಾರ್ಶ್ವವಾಯು ತರಹ ಆಗುತ್ತದೆ. ಕೊನೆಯ ಹಂತದಲ್ಲಿ ಉಸಿರಾಟದ ಸ್ನಾಯುಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಡುತ್ತವೆ. ಆದರೆ ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಇದಕ್ಕೆ ಸೂಕ್ತವಾದ ಆಂಟಿವೀನಮ್ ಲಭ್ಯವಿದೆ. ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಸೇರಿದರೆ ಯಾವುದೇ ಪ್ರಾಣಾಪಾಯವಿಲ್ಲದೆ ಬದುಕಬಹುದು. ಈ ಹಾವುಗಳ ಜೀವಿತಾವಧಿ ಕಾಡಿನಲ್ಲಿ ಸುಮಾರು 7 ರಿಂದ 10 ವರ್ಷಗಳವರೆಗೆ ಇರುತ್ತದೆ. ಇವು ವರ್ಷಕ್ಕೊಮ್ಮೆ ಕೇವಲ 2 ರಿಂದ 3 ಮೊಟ್ಟೆಗಳನ್ನು ಮಾತ್ರ ಇಡುತ್ತವೆ. ಆ ಮೊಟ್ಟೆಗಳಿಂದ ಹೊರಬರುವ ಮರಿ ಹಾವುಗಳು ಹುಟ್ಟಿದ ತಕ್ಷಣವೇ ವಿಷವನ್ನು ಹೊಂದಿರುತ್ತವೆ. ಅಂದರೆ ಮರಿ ಕೋರಲ್ ಹಾವು ಕೂಡ ದೊಡ್ಡ ಹಾವಿನಷ್ಟೇ ಅಪಾಯಕಾರಿಯಾಗಿರುತ್ತದೆ. ಪ್ರಕೃತಿಯ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಈ ಹಾವುಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಇವು ಸಣ್ಣ ಸಣ್ಣ ಕೀಟಗಳನ್ನು ಮತ್ತು ಇಲಿಗಳನ್ನು ತಿಂದು ರೈತರಿಗೆ ಸಹಾಯ ಮಾಡುತ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಗರೀಕರಣದಿಂದಾಗಿ ಇವುಗಳ ವಾಸಸ್ಥಾನಗಳು ನಾಶವಾಗುತ್ತಿವೆ. ಮನುಷ್ಯರು ಇವುಗಳನ್ನು ನೋಡಿದ ತಕ್ಷಣ ಭಯದಿಂದ ಕೊಲ್ಲಲು ಮುಂದಾಗುತ್ತಿದ್ದಾರೆ. ಯಾವುದೇ ಹಾವಾಗಲಿ ನಾವು ಅದಕ್ಕೆ ತೊಂದರೆ ಕೊಡದೆ ಹೊರತು ಅದು ನಮಗೆ ಕಚ್ಚುವುದಿಲ್ಲ. ಹರಿಜನ ಕೋರಲ್ ಸ್ನೇಕ್ ಕೂಡ ಇದಕ್ಕೆ ಯಾವುದೇ ಅಪವಾದವಲ್ಲ. ದೂರದಿಂದ ನೋಡಿದಾಗ ಇದು ಪ್ರಕೃತಿಯ ಒಂದು ಅದ್ಭುತ ಕಲಾಕೃತಿಯಂತೆ ಭಾಸವಾಗುತ್ತದೆ. ಇದರ ಫಾಟ್ ಮಾಡುವ ವಿಚಿತ್ರ ಗುಣವೇ ಇವತ್ತು ಇದನ್ನು ಇಡೀ ಜಗತ್ತಿನತ್ತ ಫೇಮಸ್ ಮಾಡಿದೆ. ಇಂಟರ್ನೆಟ್ನಲ್ಲಿ ಈ ಹಾವಿನ ಪಾಪಿಂಗ್ ಸೌಂಡ್ ವಿಡಿಯೋಗಳು ತುಂಬಾ ವೈರಲ್ ಆಗುತ್ತಿರುತ್ತವೆ. ಇಂತಹ ಅಪರೂಪದ ಜೀವಿಗಳ ಬಗ್ಗೆ ತಿಳಿದುಕೊಳ್ಳುವುದು ಪ್ರತಿಯೊಬ್ಬರಿಗೂ ರೋಮಾಂಚನ ನೀಡುತ್ತದೆ. ಮುಂದಿನ ಬಾರಿ ನೀವು ಎಲ್ಲಾದರೂ ಇಂತಹ ಕಲರ್ಫುಲ್ ಹಾವನ್ನು ನೋಡಿದರೆ ಎಚ್ಚರಿಕೆಯಿಂದಿರಿ. ಅದರ ಬಣ್ಣಗಳ ವಿನ್ಯಾಸವನ್ನು ಗಮನಿಸಿ ಅದು ಅಸಲಿಯೋ ಅಥವಾ ನಕಲಿಯೋ ಎಂದು ಪರೀಕ್ಷಿಸಿ. ಆದರೆ ಯಾವುದೇ ಕಾರಣಕ್ಕೂ ಅದರ ಹತ್ತಿರ ಹೋಗುವ ಸಾಹಸಕ್ಕೆ ಕೈ ಹಾಕಬೇಡಿ. ಪ್ರಕೃತಿಯ ನಿಯಮಗಳನ್ನು ಗೌರವಿಸಿ ಎಲ್ಲ ಜೀವಿಗಳನ್ನು ದೂರದಿಂದಲೇ ಆನಂದಿಸೋಣ. ಈ ಅರಿಜೋನಾ ಕೋರಲ್ ಹಾವಿನ ಆಂಟಿಕ್ ಟ್ರಿಕ್ ನಿಮಗೆ ಹೇಗೆ ಅನಿಸಿತು ಎಂದು ಕಾಮೆಂಟ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಮತ್ತು ಅಪರೂಪದ ವಿಷಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.